ಟೀಕೆ ಮಾಡ್ತಿದ್ದಾರೆ ರಾಜಕೀಯ ನಾಯಕರು. ನೋಡಿ, ಇದನ್ನು ಕೆಲವೊಂದು ಬಸವಣ್ಣನ ನೀತಿ ಚರಿತ್ರೆ ಓದಲಾರ್ದಂಥವರು ಇವತ್ತು ಇದನ್ನು ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ನಾಲಿಗೆ ಹರಿಬಿಡ್ತಾ ಇದ್ದಾರೆ ನಮ್ಮ ಶ್ಯಾಮನೂರು ಶಿವಶಂಕರಪ್ಪ. ಆ ವಯಸ್ಸಿಗೆ ನಾಲಿಗೆ ಹರಿತೀನಿ, ನಾಲಿಗೆ ಬೀಗ ಹಾಕ್ತೀನಿ, ಇವ್ರು ಯಾರಿಗೆ ಬೀಗ ಹಾಕಬೇಕು ಅವ್ರಿಗೆ ಬೀಗ ಹಾಕಬೇಕು, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ವೀರಶೈವ ಮಹಾಸಭಾ ಅನ್ನೋದು ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇದರಿಂದ ಏನು ಲಿಂಗಾಯತರಿಗೂ ಒಳ್ಳೆಯದಾಗಲ್ಲ. ಇವು ಬಸವಣ್ಣನ ಎಂದೂ ಪೂಜೆ ಮಾಡಿಲ್ಲ ವೀರಶೈವ ಮಹಾಸಭಾದವ್ರು. ಲಿಂಗಾಯತನು ಶಬ್ದನೂ ಅದರಾಗಿರಲಿಲ್ಲ. ಭಾಳಷ್ಟು ಹೋರಾಟ ಆದ್ಮ್ಯಾಗ ಈಗ ಲಿಂಗಾಯತ ಅಂತ ಹೇಳ್ತಾರೆ. ಇವರು ಬಸವಣ್ಣನ ಫೋಟೋ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲೇ ಹಾಕ್ಯಾರ. ಹಾಂ, ಎಷ್ಟು ಬಸವ ಭವನಗಳನ್ನು ಕಟ್ಟ್ಯಾರ. ಎಲ್ಲ ತಾವು ತಮ್ಮ ಕುಟುಂಬದ ಹೆಸರು ಬಿಟ್ಟರೆ ಬಸವಣ್ಣನ ಹೆಸರನ್ನು ಎಂದೂ ಉಪಯೋಗ ಮಾಡಿಲ್ಲ. ಇದನ್ನು ಒಂದು ಅಸ್ತ್ರವನ್ನು ನನ್ನ ವಿರುದ್ಧ ಉಪಯೋಗ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಳೆಯ ಎಲ್ಲ ಇತಿಹಾಸವನ್ನು ತೆಗೆದಾಗ ಇಲ್ಲಿ ಬಸವಣ್ಣವರನ್ನು ಯಾವ ರೀತಿ ತೊಂದರೆ ಕೊಟ್ಟರು ಅನ್ನೋಂಥದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದೇ ರೀತಿ ನೋಡ್ರಿ, ಒಬ್ಬರೇ ಈ ಬಸವ ಅಭಿಮಾನಿಗಳ ತಿಳ್ಕೊಂಡು ಇವತ್ತೇನು ಮೀಡಿಯಾ ಮುಂದೆ ಬರ್ತಾ ಇದ್ದಾರೆ. ವಕಫ್ ವಿಚಾರದಲ್ಲಿ ಒಂದು ಕಡೆ ಒಂದು ಮಠದ ಪರವಾಗಿ ಮಾತಾಡ್ಯಾರ, ವಕಫ್ ಕಾನೂನನ್ನು ವಿರೋಧ ಮಾಡ್ಯಾರ. ಹಾಗಾದರೆ ಶ್ಯಾಮನೂರು ಶಿವಶಂಕರಪ್ಪಗೆ ಖಂಡ್ರೆಗೆ ತಾಕತ್ತು ದಮ್ಮಿದ್ರೆ ಏನು ಬಸವ ಕಲ್ಯಾಣದ ಮೊದಲ ಜಗತ್ತಿನ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತು ಅದು ಪೀರ್ ಭಾಷಾ ದರ್ಗಾ ಆಗಿತ್ತು. ಅದನ್ನು ಬಿಡಿಸ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ದಾರೆ. ಏನು ಇವ್ರದ್ದು ಏನು ಕೊಡುಗೆ ಇದೆ ಬಸವಣ್ಣವ್ರಿಗೆ? ನಾವು 1,000 ಅಕ್ಕ ಕಟ್ಟಿದ್ದೀನಿ. ನಾನು ಹಣೆ ಮ್ಯಾಗ ಇರುವಂಥ ವಿಭೂತಿ ನಮ್ಮಲ್ಲಿ ತಯಾರಾಗುವಂಥ ವಿಭೂತಿ. ಇವರೇನು 1000 ಇನ್ಸ್ಟಿಟ್ಯೂಷನ್ ಮಾಡಿರ್ಬೋದು, 1,000 ಅಕ್ಕ ಕಟ್ಟು ಒಂದಾರು ಮಾಡ್ಯಾರ. ಇವ್ರಿಗೇನು ನೈತಿಕ ಐತೆ ಬಸವಣ್ಣ ಬಗ್ಗೆ? ಬಸವಣ್ಣ ಅಂದ್ಕೊಳ್ಳೇ ಅವರು ಹಿಂದೆ ಎತ್ತುಗಳನ್ನು ಪೂಜೆ ಮಾಡೋದು. ಬಸವಣ್ಣ ಫೋಟೋ ಪೂಜೆ ಮಾಡಲಿಲ್ಲ, ಅದಕ್ಕೆ ವ್ಯಾಪ ಕಟ್ಟಿದ್ದಾಗಿದೆ ಅವರು ಶಾಮನೂರು ಬಗ್ಗೆ. ಶಾಮನೂರು ಯಾರಾದರೂ ಖರೀದಿ ಮಾಡಿರ್ಬೋದು, ಆದರೆ ನನಗೆ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ದಾವಣಗೆರೆ ದಾವಣಗೆರೆ ಊರಿಗೆ ಹೋಗ್ತೀನಿ, ನೋಡೋಣ ಅವ್ರು ಬಾಯಿಗೆ ಬೀಗ ಹಾಕ್ತಾರೋ ನಾಲಿಗೆ. ಇವೆಲ್ಲ ಬಸವಣ್ಣನ ಅನುಯಾಯಿಗಳು ಮಾತಾಡೋದು. ನಾಲಿಗೆಯನ್ನು ಕತ್ತರಿಸ್ತೀನಿ, ಅವನಿಗೆ ನಾನು ಪೀಠ ತ್ಯಾಗ ಮಾಡ್ತೀನಿ ಅನ್ನೋರೇನದಲ್ಲ. ಇವರೆಲ್ಲರೂ ಬಸವಣ್ಣನ ಪೂರ್ಣ ಇತಿಹಾಸ ನಮಗೆ ಗೊತ್ತಿದೆ. ಬಸವಣ್ಣವ್ರು ಹುಟ್ಟಿದ್ದು ನಮ್ಮಲ್ಲೇ, ಅವ್ರು ಐಕ್ಯ ಆಗಿದ್ದು ನಮ್ಮಲ್ಲಿ. ಸರ್, ಈಗ ನಿಮ್ಮನ್ನು ಹಣಿ Ashwavega English News. Coming soon. Your channel, your voice, your trust.